ಜೈ ಭಾರತ್, ವಂದೇ ಮಾತರಂ. ಅಮೆರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಉಂಟಾದ ಈ ಕಾಡ್ಗಿಚ್ಚು ಇನ್ನೂ ಕೂಡ ನಿಲ್ಲುವ ಲಕ್ಷಣ ಕಾಣುತ್ತಿಲ್ಲ. ಅದರ ಭೀಕರತೆ ಇನ್ನಷ್ಟು ಹೆಚ್ಚುತ್ತಾ ಇದೆ ಹಾಗೂ ಅದು ನಿಯಂತ್ರಣಕ್ಕೂ ಕೂಡ ಸಿಗುತ್ತಾ ಇಲ್ಲ. ಈ ಘಟನೆಯಿಂದಾಗಿ ಸ್ವತಃ ಅಮೆರಿಕಗೂ ಕೂಡ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಈ ಅಮೆರಿಕ ಇದನ್ನು ನಿಯಂತ್ರಿಸಲು ಹರಸಾಹಸ ಪಡ್ತಾ ಇದೆ. ಇನ್ನು ಕ್ಯಾಲಿಫೋರ್ನಿಯಾದ ಹಾಲಿವುಡ್ ಎಂಬ ಜಾಗದಲ್ಲಿ ಎಷ್ಟೋ ಸಹಸ್ರಾರು ಸೆಲೆಬ್ರಿಟಿಗಳು ವಾಸವಾಗಿದ್ದಾರೆ. ಅಮೆರಿಕದ ಒಲಿಂಪಿಕ್ ವಿಜೇತ ಪ್ರಖ್ಯಾತ ಈಜಪಟುಗಳು ಕೂಡ ಅಲ್ಲೇ ಇದ್ದಾನೆ. ಅವನ ಮೆಡಲ್ ಕೂಡ ಹೊತ್ತಿ ಉರಿದಿದೆಯಂತೆ. ಈ ಕಾಡ್ಗಿಚ್ಚಿಗೆ ಸುಮಾರು 22ಕ್ಕಿಂತಲೂ ಜನರು ಜೀವ ತೆತ್ತಿದ್ದಾರೆ ಹಾಗೂ ಅಲ್ಲಿರುವ ಜನರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಭಾರತದ ಕೆಲವು ಸೆಲೆಬ್ರಿಟಿಗಳು ಕೂಡ ಅಲ್ಲಿ ನೆಲೆಸಿದ್ದಾರೆ. ತಮ್ಮ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಈ ಘಟನೆಯಿಂದಾಗಿ ಸುಮಾರು ಜೀವರಾಶಿಗಳು ಕೂಡ ಬಲಿಯಾಗಿದೆ. ನೀವು ಕೆಲವೊಂದು ಸಿನಿಮಾಗಳಲ್ಲಿ ನೀವು ನೋಡಿರಬಹುದು. ಹಾಲಿವುಡ್ ಅಂತ ಬರೆದಿರುವ ಒಂದು ಪರ್ವತ ಕೂಡ ಇತ್ತು. ಅದೀಗ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಇನ್ನು ಇದಕ್ಕೆ ಕಾರಣ ಏನು ಅಂತ ನೋಡುವುದಾದ್ರೆ, ಇದಕ್ಕೆ ಕೆಲವರು ಹೇಳುತ್ತಾರೆ ಸಂಟಾ ಆನ ಗಾಳಿ ಕಾರಣ ಅಂತ. ಹಾಗಾದ್ರೆ ಸಂಟಾ ಆನ ಗಾಳಿ ಅಂದರೆ ಏನು? ಈ ಕ್ಯಾಲಿಫೋರ್ನಿಯಾ ಪರ್ವತದಿಂದ ಸಮುದ್ರದ ಕಡೆಗೆ ಗಾಳಿ ಹರಡುತ್ತದೆ. ಆ ಹರಡುವ ಗಾಳಿಯು ಅದರ ವೇಗವು ಸುಮಾರು 100 ಕಿಲೋಮೀಟರ್ ಸ್ಪೀಡ್ಗಿಂತಲೂ ಹೆಚ್ಚಿದೆ. ಈ ಗಾಳಿಗಳು ಸ್ಪೀಡ್ ಆಗಿ ಹರಡುವುದರಿಂದ ಈ ಕ್ಯಾಲಿಫೋರ್ನಿಯಾ ಪರ್ವತದಲ್ಲಿರುವ ಈ ವನ ಎಲೆಗಳು ಏನಿವೆ ಹಾಗೂ ಇತರ ವನ ವಸ್ತುಗಳ ಮೇಲೆ ಏನೋ ಒಂಥರ ಘರ್ಷಣೆಯಾಗಿ ಅಲ್ಲಿಂದ ಬೆಂಕಿ ಹತ್ತಿದೆಯಂತೆ. ಇದು ಎತ್ತರ ಪ್ರದೇಶದಿಂದ ತಗ್ಗು ಪ್ರದೇಶಕ್ಕೆ ಗಾಳಿ ಚಲಿಸುವುದರಿಂದ ಇದು ನಿಯಂತ್ರಣಕ್ಕೆ ಇನ್ನೂ ಸಿಗಲಿಲ್ಲ. ಅದು ಕೂಡ ಅದರ ವೇಗವು ಕೂಡ 100ಕ್ಕಿಂತ ಹೆಚ್ಚಿದೆ. ಇನ್ನು ಅಮೆರಿಕ ಸರ್ಕಾರವು ಕೂಡ ಇದರ ಬಗ್ಗೆ ಶಕ್ತಿ ಮೀರಿ ಪ್ರಯತ್ನ ಪಡುತ್ತಿದೆ. ನಡೆದಂತಹ ಈ ಕಾಡ್ಗಿಚ್ಚಿನಲ್ಲಿ ಸುಮಾರು ಮನೆಗಳು ಕೂಡ ನಾಶವಾಗಿವೆ. 1,000 ಕೋಟಿಯ ಬಂಗಲೆ ಕೂಡ ಸುಟ್ಟೋಗಿದೆ ಅಂತೆ. ಕ್ಯಾಲಿಫೋರ್ನಿಯಾ ಎಂಬ ಈ ಪ್ರದೇಶವೇನಿದೆ, ಇಲ್ಲಿ ಹೆಚ್ಚಿನವರು ಸೆಲೆಬ್ರಿಟಿಗಳು ನೆಲೆಸಿದ್ರು. ಭಾರತದ ಕೆಲವು ಸೆಲೆಬ್ರಿಟಿಗಳು ಕೂಡ ಅಲ್ಲಿ ನೆಲೆಸಿದ್ರು. ಅವರು ಕೂಡ ಕೆಲವೊಂದು ಭಯಾನಕ ಸತ್ಯಗಳನ್ನು ಹೊರಹಾಕಿದ್ದಾರೆ. ನಾನು ವಿಡಿಯೋ ಮಾಡುತ್ತಿರುವ ಸಂದರ್ಭದಲ್ಲಿ 22 ಜನರು ಸತ್ತಿದ್ದಾರೆ ಅಂತ ಒಂದು ಮಾಹಿತಿ ಸಿಕ್ಕಿತ್ತು. ಇದರ ಸಂಖ್ಯೆ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಅಮೆರಿಕದಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಪ್ರಾಕೃತಿಕ ವಿಕೋಪಗಳು ಹೆಚ್ಚಾಗಿದೆ. ಕೆಲವು ಸೆಲೆಬ್ರಿಟಿಗಳು ಅಮೆರಿಕದ ಈ ಕ್ಯಾಲಿಫೋರ್ನಿಯಾ ತುಂಬಾ ಸೇಫ್ ಅಂತ ಭಾವಿಸಿದ್ರು. ಆದರೆ ನಡೆದಂತಹ ಪ್ರಾಕೃತಿಕ ವಿಕೋಪಗಳಿಂದ ಅವರ ನಂಬಿಕೆಗೆ ಆಘಾತವಾಗಿದೆ. ಇದನ್ನು ನಂದಿಸುವ ಕೆಲಸ ಭರದಿಂದ ಸಾಗುತ್ತಿದೆ. ಆದರೂ ತುಂಬಾ ದಿನಗಳ ಸಮಯ ತೆಗೆದುಕೊಳ್ಳಬಹುದು. ಯಾಕೆಂದರೆ ಬೀಸುವ ಗಾಳಿಯ ವೇಗವು ಕೂಡ ಹೆಚ್ಚಿದೆ. ಹೀಗಾಗಿ ಅಲ್ಲಿ ನಿಯಂತ್ರಣಕ್ಕೂ ಕೂಡ ಸಿಗ್ತಾ ಇಲ್ಲ. ಅಲ್ಲಿರುವವರನ್ನು ದೇವರೇ ಕಾಪಾಡಬೇಕು.